ಮುಷ್ತಾಕ್ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದೆ ರಾಜ್ಯ ಸರ್ಕಾರ. ಬಿಜೆಪಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ವಿಚಾರವಾಗಿ ಸಚಿವ ಎಸ್ ಸಿ ಮಹದೇವಪ್ಪ ಮಾತನಾಡಿದ್ದಾರೆ. ಬಾನು ಮುಷ್ತಾಕ್ ಅವರ ಆಯ್ಕೆ ಸಂವಿಧಾನಾತ್ಮಕವಾಗಿ ನಡೆದಿದೆ. ಸಂವಿಧಾನದ ಪ್ರಿಯಾಂಬಲ್ ಅಲ್ಲಿ ಏನಿದೆ, ಧಾರ್ಮಿಕ ಸಾಮಾಜಿಕವಾಗಿ ಎಲ್ಲರೂ ಒಂದೇ. ದಸರಾ ಸಾಂಸ್ಕೃತಿಕ ಜೀವನ ಅಭಿವ್ಯಕ್ತಿಗೊಳಿಸುವಂಥ ಹಬ್ಬ ಇದು ಧರ್ಮದ ಆಚರಣೆಯಲ್ಲ. ಧರ್ಮದ ವಿಚಾರದ ಚರ್ಚೆ ಜನರಿಗೆ ಬಿಟ್ಟಿದ್ದು. ಬಾನು ಮುಷ್ತಾಕ್ ಇಡೀ ದೇಶಕ್ಕೆ ಕಿರೀಟ ಅಲ್ವೇ? ನೀವು ಅವರನ್ನು ಯಾವ ರೀತಿ ನೋಡ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಎಚ್ ಸಿ ಮಹದೇವಪ್ಪ. ಅವ್ರ ಮಾತಿಗೆ ಏನು ಮಾಡ್ಬೇಕೀಗ? ಅವ್ರ ಮಾತಿಗೆ ಏನು ಹೇಳ್ಬೇಕಪ್ಪ? ನೀವೆಲ್ಲ ಪ್ರಜಾಪ್ರಭುತ್ವದ ಆಧಾರ ಸ್ತಂಭದಲ್ಲಿ ಪ್ರಮುಖವಾಗಿರೋರು. ಪ್ರಿಯಾಂಬಲ್ನೆಲ್ಲ ಓದ್ತೀರಿ. ಪ್ರಿಯಾಂಬಲಲ್ಲಿ ಏನು ಹೇಳಿದೆ? ಧಾರ್ಮಿಕವಾಗಿ ಎಲ್ರಿಗೂ ಸ್ವತಂತ್ರ ಬೇಕು, ಸರ್ವಧರ್ಮ ಸಮನ್ವಯತೆಯಿಂದ ಇರಬೇಕು ಅಂತ. ಹತ್ತನೇ ಸಂವಿಧಾನ ಹೇಳೋದು. ನಮಗೆ ಸಂವಿಧಾನ ಪರಮೋಚ್ಚ ಹೊರತು ಇನ್ಯಾವುದು ಪರಮೋಚ್ಚ ಇಲ್ಲವೇ ಇಲ್ಲ. ಇದು ಸಾಂಸ್ಕೃತಿಕ ಜೀವನದ ಅಭಿವ್ಯಕ್ತಗೊಳಿಸುವಂಥ ಒಂದು ನಾಡ ಹಬ್ಬ. ಸಾಂಸ್ಕೃತಿಕ ಅಭಿವ್ಯಕ್ತಿ ಮಾಡುವಾಗ ಇಡೀ ದೇಶದ 140 ಕೋಟಿ ಜನರು ಭಾಗಿ. ಇದು ಧರ್ಮದ ಆಚರಣೆ ಅಲ್ಲ. ಧರ್ಮದ ವಿಚಾರ ಚರ್ಚೆ ಮಾಡೋದು ರಾಜಕೀಯ ಪಕ್ಷಗಳ ವ್ಯಾಪ್ತಿಗೆ ಬರೋದೂ ಇಲ್ಲ. ಅದು ಸಂವಿಧಾನ ಮತ್ತು ಜನರ ವಿವೇಚನೆ ಮತ್ತು ಆಯ್ಕೆಗೆ ಬಿಟ್ಟಂಥ ಸ್ವತಂತ್ರವಾದ ಸಂಗತಿ. ಬಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿ ಬಂದಿಲ್ಲ, ಇಡೀ ದೇಶಕ್ಕೆ ಕಿರೀಟ ಅಲ್ವಾ? ಒಂದು ಭಾರತದ ಮಹಿಳೆ ಅಂತ ನೋಡ್ತೀರೋ, ಅವ್ರನ್ನ ಯಾವ ರೀತಿ ನೋಡ್ತೀರಿ ನೀವು? ಅವ್ರನ್ನ ಯು ವಾಂಟ್ ಟು ಸಿ ಯರ್ ಎಸ್ ಎ ಸಿಟಿಸನ್ ಆಫ್ ಇಂಡಿಯಾ ಆರ್ ಯು ವಾಂಟೆಡ್ ಟು ಸೆಗ್ರಿಗೇಟ್? ಪ್ರತ್ಯೇಕಿಸ್ತೀರಾ? ಸೊ ಇದು ಅವರು ಇಡೀ ದೇಶಕ್ಕೆ ಗೌರವ ತಂದಿದ್ದಾರೆ. ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ ಹಿರಿಮೆ, ಘನತೆ, ಗೌರವವನ್ನು ತಂದುಕೊಟ್ಟಿದ್ದಾರೆ. ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಸರ್ವರೂ ಸಹ ಭಾಗಿಯಾಗಬೇಕು. ಇದರಲ್ಲಿ ಧರ್ಮದ ಪ್ರಶ್ನೆ, ದೇವರ ಪ್ರಶ್ನೆಯಲ್ಲಿ ಬರುತ್ತೆ. ಈಶ್ವರ ಅಲ್ಲ ತೇರೆ ನಾಮ್ ಸಬಕು ಸನ್ಮತಿ ದೇ ಭಗವಾನ್ ಅಂತ ಹೇಳಲ್ವಾ ಗಾಂಧೀಜಿಯವರು? ಹೇಳಲ್ವ ಅದನ್ನು? ಸೊ ವಾಟ್ ಈಸ್ ರಾಂಗ್?